ಜಯ ಸಿಕ್ಕಿದೆ. ಬಿಗ್ ಬ್ಯೂಟಿಫುಲ್ ಬಿಲ್ ವಿಶ್ವದ ಗಮನ ಸೆಳೆದಿದ್ಯಾಕೆ ಹಾಗಾದ್ರೆ? ಬೃಹತ್ ಮಟ್ಟದಲ್ಲಿ ವಲಸಿಗರ ಹೊರಹಾಕಲು ಅನುದಾನ ಇದು. ಅಮೆರಿಕದ ಗಡಿಗಳ ಭದ್ರತೆಗೆ ಹೆಚ್ಚು ಒತ್ತನ್ನು ಕೊಡುವುದು, ಸರ್ಕಾರದಲ್ಲಿ ದುಂದುವೆಚ್ಚಕ್ಕೆ ಭಾರೀ ಕಡಿವಾಣ ಹಾಕಲಾಗುತ್ತೆ. ಜೊತೆಗೆ ಮಿಲಿಟರಿ ಸಾಮರ್ಥ್ಯ ವೃದ್ಧಿಗೆ ಹೆಚ್ಚು ಖರ್ಚಿನ ಗುರಿಯನ್ನ ಹೊಂದಲಾಗಿದೆ. ಈ ಮಸೂದೆಯಿಂದ ಅಮೆರಿಕದ ಸಾಲದ ಹೊರೆ ಹೆಚ್ಚಾಗಲಿದೆ. 10 ವರ್ಷದಲ್ಲಿ $3.3 ಟ್ರಿಲಿಯನ್ ಸೇರ್ಪಡೆ ಸಾಧ್ಯತೆ ಇದೆ. ನೋಡಿ, ಇದರಿಂದ ಎಷ್ಟೆಲ್ಲ ಸಾಲ ಆಗುತ್ತೆ ಅಮೆರಿಕದಲ್ಲಿ. ಜೊತೆಗೆ ಮಿಲಿಟರಿಗೂ ಕೂಡ ಸಾಕಷ್ಟು ಅನುದಾನವನ್ನ ಕೊಡಲಾಗುತ್ತೆ. ಇದೆಲ್ಲ ಮಸೂದೆ ಈಗ ಪಾಸ್ ಆಗಿದೆ. ಟ್ರಂಪ್ ಮತ್ತೆ ಎಲಾನ್ ಮಸ್ಕ್ ನಡುವೆ ಜಟಾಪಟಿಗೆ ಕಾರಣವಾಗಿದ್ದೇ ಇದೇ ಮಸೂದೆ. ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದು ಸರಿ, ಆದ್ರೆ ಅದಕ್ಕೊಂದು ರೀತಿ ನೀತಿ ಅಗತ್ಯ ಅನ್ನೋದು ಮಸ್ಕ್ ವಾದವಾಗಿತ್ತು. ಅದೇ ವಿಚಾರ ಇಬ್ಬರ ನಡುವೆ ಜಟಾಪಟಿಗೆ ಕಾರಣ ಆಯಿತು. ಟ್ರಂಪ್ ಸರ್ಕಾರದಿಂದ ಎಲಾನ್ ಮಸ್ಕ್ ಹೊರ ನಡೆದಿದ್ರು. ಅಲ್ಲದೆ ಟ್ರಂಪ್ ವಿರುದ್ಧ ಟೀಕಾಪ್ರಹಾರ ಮಾಡಿದ್ರು. ಬಳಿಕ ಇಬ್ರು ಕೂಡ ರಾಜಿ ಆಗಿದ್ರು ಲಾಸ್ಟ್ ಟೈಮ್. ಆದರೆ ಈ ಭಿನ್ನಾಭಿಪ್ರಾಯ ಎನ್ನುವಂಥದ್ದು ಇನ್ನೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಎಲಾನ್ ಮಸ್ಕ್ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಈಗ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಜಯ ಸಿಕ್ಕಿದೆ. ಬಿಗ್ ಬ್ಯೂಟಿಫುಲ್ ಬಿಲ್ ವಿಶ್ವದ ಗಮನ ಸೆಳೆದಿದ್ಯಾಕೆ ಹಾಗಾದ್ರೆ? ಬೃಹತ್ ಮಟ್ಟದಲ್ಲಿ ವಲಸಿಗರ ಹೊರಹಾಕಲು ಅನುದಾನ ಇದು. ಅಮೆರಿಕದ ಗಡಿಗಳ ಭದ್ರತೆಗೆ ಹೆಚ್ಚು ಒತ್ತನ್ನು ಕೊಡುವುದು, ಸರ್ಕಾರದಲ್ಲಿ ದುಂದುವೆಚ್ಚಕ್ಕೆ ಭಾರೀ ಕಡಿವಾಣ ಹಾಕಲಾಗುತ್ತೆ. ಜೊತೆಗೆ ಮಿಲಿಟರಿ ಸಾಮರ್ಥ್ಯ ವೃದ್ಧಿಗೆ ಹೆಚ್ಚು ಖರ್ಚಿನ ಗುರಿಯನ್ನ ಹೊಂದಲಾಗಿದೆ. ಈ ಮಸೂದೆಯಿಂದ ಅಮೆರಿಕದ ಸಾಲದ ಹೊರೆ ಹೆಚ್ಚಾಗಲಿದೆ. 10 ವರ್ಷದಲ್ಲಿ $3.3 ಟ್ರಿಲಿಯನ್ ಸೇರ್ಪಡೆ ಸಾಧ್ಯತೆ ಇದೆ. ನೋಡಿ, ಇದರಿಂದ ಎಷ್ಟೆಲ್ಲ ಸಾಲ ಆಗುತ್ತೆ ಅಮೆರಿಕದಲ್ಲಿ. ಜೊತೆಗೆ ಮಿಲಿಟರಿಗೂ ಕೂಡ ಸಾಕಷ್ಟು ಅನುದಾನವನ್ನ ಕೊಡಲಾಗುತ್ತೆ. ಇದೆಲ್ಲ ಮಸೂದೆ ಈಗ ಪಾಸ್ ಆಗಿದೆ. ಟ್ರಂಪ್ ಮತ್ತೆ ಎಲಾನ್ ಮಸ್ಕ್ ನಡುವೆ ಜಟಾಪಟಿಗೆ ಕಾರಣವಾಗಿದ್ದೇ ಇದೇ ಮಸೂದೆ. ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದು ಸರಿ, ಆದ್ರೆ ಅದಕ್ಕೊಂದು ರೀತಿ ನೀತಿ ಅಗತ್ಯ ಅನ್ನೋದು ಮಸ್ಕ್ ವಾದವಾಗಿತ್ತು. ಅದೇ ವಿಚಾರ ಇಬ್ಬರ ನಡುವೆ ಜಟಾಪಟಿಗೆ ಕಾರಣ ಆಯಿತು. ಟ್ರಂಪ್ ಸರ್ಕಾರದಿಂದ ಎಲಾನ್ ಮಸ್ಕ್ ಹೊರ ನಡೆದಿದ್ರು. ಅಲ್ಲದೆ ಟ್ರಂಪ್ ವಿರುದ್ಧ ಟೀಕಾಪ್ರಹಾರ ಮಾಡಿದ್ರು. ಬಳಿಕ ಇಬ್ರು ಕೂಡ ರಾಜಿ ಆಗಿದ್ರು ಲಾಸ್ಟ್ ಟೈಮ್. ಆದರೆ ಈ ಭಿನ್ನಾಭಿಪ್ರಾಯ ಎನ್ನುವಂಥದ್ದು ಇನ್ನೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಎಲಾನ್ ಮಸ್ಕ್ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಈಗ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಜಯ ಸಿಕ್ಕಿದೆ. ಬಿಗ್ ಬ್ಯೂಟಿಫುಲ್ ಬಿಲ್ ವಿಶ್ವದ ಗಮನ ಸೆಳೆದಿದ್ಯಾಕೆ ಹಾಗಾದ್ರೆ? ಬೃಹತ್ ಮಟ್ಟದಲ್ಲಿ ವಲಸಿಗರ ಹೊರಹಾಕಲು ಅನುದಾನ ಇದು. ಅಮೆರಿಕದ ಗಡಿಗಳ ಭದ್ರತೆಗೆ ಹೆಚ್ಚು ಒತ್ತನ್ನು ಕೊಡುವುದು, ಸರ್ಕಾರದಲ್ಲಿ ದುಂದುವೆಚ್ಚಕ್ಕೆ ಭಾರೀ ಕಡಿವಾಣ ಹಾಕಲಾಗುತ್ತೆ. ಜೊತೆಗೆ ಮಿಲಿಟರಿ ಸಾಮರ್ಥ್ಯ ವೃದ್ಧಿಗೆ ಹೆಚ್ಚು ಖರ್ಚಿನ ಗುರಿಯನ್ನ ಹೊಂದಲಾಗಿದೆ. ಈ ಮಸೂದೆಯಿಂದ ಅಮೆರಿಕದ ಸಾಲದ ಹೊರೆ ಹೆಚ್ಚಾಗಲಿದೆ. 10 ವರ್ಷದಲ್ಲಿ $3.3 ಟ್ರಿಲಿಯನ್ ಸೇರ್ಪಡೆ ಸಾಧ್ಯತೆ ಇದೆ. ನೋಡಿ, ಇದರಿಂದ ಎಷ್ಟೆಲ್ಲ ಸಾಲ ಆಗುತ್ತೆ ಅಮೆರಿಕದಲ್ಲಿ. ಜೊತೆಗೆ ಮಿಲಿಟರಿಗೂ ಕೂಡ ಸಾಕಷ್ಟು ಅನುದಾನವನ್ನ ಕೊಡಲಾಗುತ್ತೆ. ಇದೆಲ್ಲ ಮಸೂದೆ ಈಗ ಪಾಸ್ ಆಗಿದೆ. ಟ್ರಂಪ್ ಮತ್ತೆ ಎಲಾನ್ ಮಸ್ಕ್ ನಡುವೆ ಜಟಾಪಟಿಗೆ ಕಾರಣವಾಗಿದ್ದೇ ಇದೇ ಮಸೂದೆ. ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದು ಸರಿ, ಆದ್ರೆ ಅದಕ್ಕೊಂದು ರೀತಿ ನೀತಿ ಅಗತ್ಯ ಅನ್ನೋದು ಮಸ್ಕ್ ವಾದವಾಗಿತ್ತು. ಅದೇ ವಿಚಾರ ಇಬ್ಬರ ನಡುವೆ ಜಟಾಪಟಿಗೆ ಕಾರಣ ಆಯಿತು. ಟ್ರಂಪ್ ಸರ್ಕಾರದಿಂದ ಎಲಾನ್ ಮಸ್ಕ್ ಹೊರ ನಡೆದಿದ್ರು. ಅಲ್ಲದೆ ಟ್ರಂಪ್ ವಿರುದ್ಧ ಟೀಕಾಪ್ರಹಾರ ಮಾಡಿದ್ರು. ಬಳಿಕ ಇಬ್ರು ಕೂಡ ರಾಜಿ ಆಗಿದ್ರು ಲಾಸ್ಟ್ ಟೈಮ್. ಆದರೆ ಈ ಭಿನ್ನಾಭಿಪ್ರಾಯ ಎನ್ನುವಂಥದ್ದು ಇನ್ನೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಎಲಾನ್ ಮಸ್ಕ್ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಈಗ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಜಯ ಸಿಕ್ಕಿದೆ. ಬಿಗ್ ಬ್ಯೂಟಿಫುಲ್ ಬಿಲ್ ವಿಶ್ವದ ಗಮನ ಸೆಳೆದಿದ್ಯಾಕೆ ಹಾಗಾದ್ರೆ? ಬೃಹತ್ ಮಟ್ಟದಲ್ಲಿ ವಲಸಿಗರ ಹೊರಹಾಕಲು ಅನುದಾನ ಇದು. ಅಮೆರಿಕದ ಗಡಿಗಳ ಭದ್ರತೆಗೆ ಹೆಚ್ಚು ಒತ್ತನ್ನು ಕೊಡುವುದು, ಸರ್ಕಾರದಲ್ಲಿ ದುಂದುವೆಚ್ಚಕ್ಕೆ ಭಾರೀ ಕಡಿವಾಣ ಹಾಕಲಾಗುತ್ತೆ. ಜೊತೆಗೆ ಮಿಲಿಟರಿ ಸಾಮರ್ಥ್ಯ ವೃದ್ಧಿಗೆ ಹೆಚ್ಚು ಖರ್ಚಿನ ಗುರಿಯನ್ನ ಹೊಂದಲಾಗಿದೆ. ಈ ಮಸೂದೆಯಿಂದ ಅಮೆರಿಕದ ಸಾಲದ ಹೊರೆ ಹೆಚ್ಚಾಗಲಿದೆ. 10 ವರ್ಷದಲ್ಲಿ $3.3 ಟ್ರಿಲಿಯನ್ ಸೇರ್ಪಡೆ ಸಾಧ್ಯತೆ ಇದೆ. ನೋಡಿ, ಇದರಿಂದ ಎಷ್ಟೆಲ್ಲ ಸಾಲ ಆಗುತ್ತೆ ಅಮೆರಿಕದಲ್ಲಿ. ಜೊತೆಗೆ ಮಿಲಿಟರಿಗೂ ಕೂಡ ಸಾಕಷ್ಟು ಅನುದಾನವನ್ನ ಕೊಡಲಾಗುತ್ತೆ. ಇದೆಲ್ಲ ಮಸೂದೆ ಈಗ ಪಾಸ್ ಆಗಿದೆ. ಟ್ರಂಪ್ ಮತ್ತೆ ಎಲಾನ್ ಮಸ್ಕ್ ನಡುವೆ ಜಟಾಪಟಿಗೆ ಕಾರಣವಾಗಿದ್ದೇ ಇದೇ ಮಸೂದೆ. ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದು ಸರಿ, ಆದ್ರೆ ಅದಕ್ಕೊಂದು ರೀತಿ ನೀತಿ ಅಗತ್ಯ ಅನ್ನೋದು ಮಸ್ಕ್ ವಾದವಾಗಿತ್ತು. ಅದೇ ವಿಚಾರ ಇಬ್ಬರ ನಡುವೆ ಜಟಾಪಟಿಗೆ ಕಾರಣ ಆಯಿತು.
ಟ್ರಂಪ್ ಸರ್ಕಾರದಿಂದ ಎಲಾನ್ ಮಸ್ಕ್ ಹೊರ ನಡೆದಿದ್ರು. ಅಲ್ಲದೆ ಟ್ರಂಪ್ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ರು. ಬಳಿಕ ಇಬ್ರು ಕೂಡ ರಾಜಿ ಆಗಿದ್ರು ಲಾಸ್ಟ್ ಟೈಮ್. ಆದರೆ ಈ ಭಿನ್ನಾಭಿಪ್ರಾಯ ಎನ್ನುವಂಥದ್ದು ಇನ್ನೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಎಲಾನ್ ಮಸ್ಕ್ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಈಗ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಜಯ ಸಿಕ್ಕಿದೆ. ಬಿಗ್ ಬ್ಯೂಟಿಫುಲ್ ಬಿಲ್ ವಿಶ್ವದ ಗಮನ ಸೆಳೆದಿದ್ಯಾಕೆ ಹಾಗಾದ್ರೆ? ಬೃಹತ್ ಮಟ್ಟದಲ್ಲಿ ವಲಸಿಗರ ಹೊರಹಾಕಲು ಅನುದಾನ ಇದು. ಅಮೆರಿಕದ ಗಡಿಗಳ ಭದ್ರತೆಗೆ ಹೆಚ್ಚು ಒತ್ತನ್ನು ಕೊಡುವುದು, ಸರ್ಕಾರದಲ್ಲಿ ದುಂದುವೆಚ್ಚಕ್ಕೆ ಭಾರೀ ಕಡಿವಾಣ ಹಾಕಲಾಗುತ್ತೆ. ಜೊತೆಗೆ ಮಿಲಿಟರಿ ಸಾಮರ್ಥ್ಯ ವೃದ್ಧಿಗೆ ಹೆಚ್ಚು ಖರ್ಚಿನ ಗುರಿಯನ್ನ ಹೊಂದಲಾಗಿದೆ. ಈ ಮಸೂದೆಯಿಂದ ಅಮೆರಿಕದ ಸಾಲದ ಹೊರೆ ಹೆಚ್ಚಾಗಲಿದೆ. 10 ವರ್ಷದಲ್ಲಿ $3.3 ಟ್ರಿಲಿಯನ್ ಸೇರ್ಪಡೆ ಸಾಧ್ಯತೆ ಇದೆ. ನೋಡಿ, ಇದರಿಂದ ಎಷ್ಟೆಲ್ಲ ಸಾಲ ಆಗುತ್ತೆ ಅಮೆರಿಕದಲ್ಲಿ. ಜೊತೆಗೆ ಮಿಲಿಟರಿಗೂ ಕೂಡ ಸಾಕಷ್ಟು ಅನುದಾನವನ್ನ ಕೊಡಲಾಗುತ್ತೆ. ಇದೆಲ್ಲ ಮಸೂದೆ ಈಗ ಪಾಸ್ ಆಗಿದೆ. ಟ್ರಂಪ್ ಮತ್ತೆ ಎಲಾನ್ ಮಸ್ಕ್ ನಡುವೆ ಜಟಾಪಟಿಗೆ ಕಾರಣವಾಗಿದ್ದೇ ಇದೇ ಮಸೂದೆ. ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದು ಸರಿ, ಆದರೆ ಅದಕ್ಕೊಂದು ರೀತಿ ನೀತಿ ಅಗತ್ಯ ಅನ್ನೋದು ಮಸ್ಕ್ ವಾದವಾಗಿತ್ತು. ಅದೇ ವಿಚಾರ ಇಬ್ಬರ ನಡುವೆ ಜಟಾಪಟಿಗೆ ಕಾರಣ ಆಯಿತು. ಟ್ರಂಪ್ ಸರ್ಕಾರದಿಂದ ಎಲಾನ್ ಮಸ್ಕ್ ಹೊರ ನಡೆದಿದ್ರು. ಅಲ್ಲದೆ ಟ್ರಂಪ್ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ರು. ಬಳಿಕ ಇಬ್ರು ಕೂಡ ರಾಜಿ ಆಗಿದ್ರು ಲಾಸ್ಟ್ ಟೈಮ್. ಆದರೆ ಈ ಭಿನ್ನಾಭಿಪ್ರಾಯ ಎನ್ನುವಂಥದ್ದು ಇನ್ನೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಎಲಾನ್ ಮಸ್ಕ್ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಈಗ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಜಯ ಸಿಕ್ಕಿದೆ. ಬಿಗ್ ಬ್ಯೂಟಿಫುಲ್ ಬಿಲ್ ವಿಶ್ವದ ಗಮನ ಸೆಳೆದಿದ್ಯಾಕೆ ಹಾಗಾದ್ರೆ? ಬೃಹತ್ ಮಟ್ಟದಲ್ಲಿ ವಲಸಿಗರ ಹೊರಹಾಕಲು ಅನುದಾನ ಇದು. ಅಮೆರಿಕದ ಗಡಿಗಳ ಭದ್ರತೆಗೆ ಹೆಚ್ಚು ಒತ್ತನ್ನು ಕೊಡುವುದು, ಸರ್ಕಾರದಲ್ಲಿ ದುಂದುವೆಚ್ಚಕ್ಕೆ ಭಾರೀ ಕಡಿವಾಣ ಹಾಕಲಾಗುತ್ತೆ. ಜೊತೆಗೆ ಮಿಲಿಟರಿ ಸಾಮರ್ಥ್ಯ ವೃದ್ಧಿಗೆ ಹೆಚ್ಚು ಖರ್ಚಿನ ಗುರಿಯನ್ನ ಹೊಂದಲಾಗಿದೆ. ಈ ಮಸೂದೆಯಿಂದ ಅಮೆರಿಕದ ಸಾಲದ ಹೊರೆ ಹೆಚ್ಚಾಗಲಿದೆ. 10 ವರ್ಷದಲ್ಲಿ $3.3 ಟ್ರಿಲಿಯನ್ ಸೇರ್ಪಡೆ ಸಾಧ್ಯತೆ ಇದೆ. ನೋಡಿ, ಇದರಿಂದ ಎಷ್ಟೆಲ್ಲ ಸಾಲ ಆಗುತ್ತೆ ಅಮೆರಿಕದಲ್ಲಿ. ಜೊತೆಗೆ ಮಿಲಿಟರಿಗೂ ಕೂಡ ಸಾಕಷ್ಟು ಅನುದಾನವನ್ನ ಕೊಡಲಾಗುತ್ತೆ. ಇದೆಲ್ಲ ಮಸೂದೆ ಈಗ ಪಾಸ್ ಆಗಿದೆ. ಟ್ರಂಪ್ ಮತ್ತೆ ಎಲಾನ್ ಮಸ್ಕ್ ನಡುವೆ ಜಟಾಪಟಿಗೆ ಕಾರಣವಾಗಿದ್ದೇ ಇದೇ ಮಸೂದೆ. ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದು ಸರಿ, ಆದರೆ ಅದಕ್ಕೊಂದು ರೀತಿ ನೀತಿ ಅಗತ್ಯ ಅನ್ನೋದು ಮಸ್ಕ್ ವಾದವಾಗಿತ್ತು. ಅದೇ ವಿಚಾರ ಇಬ್ಬರ ನಡುವೆ ಜಟಾಪಟಿಗೆ ಕಾರಣ ಆಯಿತು. ಟ್ರಂಪ್ ಸರ್ಕಾರದಿಂದ ಎಲಾನ್ ಮಸ್ಕ್ ಹೊರ ನಡೆದಿದ್ರು. ಅಲ್ಲದೆ ಟ್ರಂಪ್ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ರು. ಬಳಿಕ ಇಬ್ರು ಕೂಡ ರಾಜಿ ಆಗಿದ್ರು ಲಾಸ್ಟ್ ಟೈಮ್. ಆದರೆ ಈ ಭಿನ್ನಾಭಿಪ್ರಾಯ ಎನ್ನುವಂಥದ್ದು ಇನ್ನೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಎಲಾನ್ ಮಸ್ಕ್ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಈಗ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ.